ಇವತ್ತು ರಾಜಧಾನಿಗಾಗಿರುವಂತ ಜಲ ದಿಗ್ಬಂಧನಕ್ಕೆ ಕಾರಣ ಏನು, ಪರಿಹಾರ ಏನು, ಇದೆರಡರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಗಣೇಶ್ ಅವರಿದ್ದಾರೆ. ಗಣೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಕಾಂಗ್ರೆಸ್ ವಕ್ತಾರರಿದ್ದಾರೆ ಸುಧೀಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಿಮ್ಮ ಆಡಿಯೋ ಮ್ಯೂಟ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ನಮ್ಮ ಟೆಕ್ನಿಕಲ್ ಟೀಮ್ ಅವ್ರು ಹೇಳ್ತಾ ಇದ್ದಾರೆ ಆಡಿಯೋ ಮ್ಯೂಟ್ ಆಗಿದೆ ಅವ್ರದ್ದು ಅಂತ ಹೇಳಿ. ಸೊ ದಯವಿಟ್ಟು ಆಡಿಯೋ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು. ನಾನು ಮೊದಲಿಗೆ ಸುಧೀಂದ್ರ ಅವ್ರ ಹತ್ರನೇ ಮಾತನಾಡ್ತೀನಿ, ಯಾಕಂದ್ರೆ ಅವರ ಸರ್ಕಾರ ಇದ್ದು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದಾರೆ, ಮಾಡಿದ್ದಾರೆ, ಜಾರಿಗೆ ತಂದಿದ್ದಾರೆ. ಸುಧೀಂದ್ರ ಜಿ, ಆರ್ ಯು ಆಡಿಬಲ್? ನನಗೆ ಕೇಳಿಸ್ತಾ ಇದೆ. ಎಸ್ 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 ಓಕೆ. ಇವತ್ತು ಬೆಂಗಳೂರು ಜಲ ದಿಗ್ಬಂಧನ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನಾನು ಒಂದ್ ಹೇಳ್ಬಿಡ್ತೀನಿ, ಮಳೆನ ಯಾರು ಬರಬೇಡ ಅಂತ ಹೇಳಕ್ಕಾಗಲ್ಲ. ಪ್ರಕೃತಿಯ ಒಂದು ನಿಯಮವನ್ನ ನಾವು ತಡೆಯೋದಕ್ಕೆ ನಮ್ ಕೈಲೂ ಆಗಲ್ಲ, ನಿಮ್ ಕೈಲೂ ಆಗಲ್ಲ. ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಟಾಪಿಕ್ ಅದು. ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅಂಡ್ ಬಿಜೆಪಿ ಇದ್ದಾಗ ಏನ್ ಮಾಡಿತ್ತು ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಏನಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಕಟ್ಕೊಂಡವರು ನೀವು, ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಜಾರಿ ಮಾಡಿದವರು ನೀವು. ಸೊ ಬೆಂಗಳೂರಿನಲ್ಲಿ ಮಳೆ ಆರಂಭ, ಮುಂಗಾರು ಪೂರ್ವದ ಮಳೆ ಇವತ್ತು ಯಾವ್ಯಾವ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ನಿಮಗೆ ಗೊತ್ತಿದೆ. ಮೊದಲ ಬಲಿ ಕೂಡ ಆಗಿದೆ ಬೆಂಗಳೂರಿನಲ್ಲಿ. ಸೊ ನಿಮ್ಮ ಮೊದಲ ಅಭಿಪ್ರಾಯ ಆನ್ ದಿಸ್? ನೋಡಿ, ನಾನು ಯಾರು ಇವ್ರು ಮಾಡಿದ್ರು ಅಥವಾ ಅವ್ರು ಮಾಡಿದ್ರು ಅಂತ ಹೇಳತಕ್ಕಂತ ಪ್ರಶ್ನೆಗೆ ನಾನು ಬರ್ತಾ ಇಲ್ಲ. ಆದ್ರೆ ಒಂದೇ ಒಂದು ತಿಳ್ಕೊಳ್ಳಿ, ಇದು ಅಕಾಲಿಕವಾಗಿ, ಇದು ಈಗ ಯಾರು ಮಳೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಒಂದು. ಆಮೇಲೆ ಅಕಾಲಿಕವಾಗಿ ಆಲ್ಮೋಸ್ಟ್ 130 ಸೆಂಟಿಮೀಟರ್ ಆವರೇಜ್ ಬಂದಿರತಕ್ಕಂತ ಮಳೆ. ಯಾವುದೇ ನೀವು ನಮ್ಮ ಇತಿಹಾಸ ತಗೊಂಡ್ರು, ಅದು ಯಾವುದೇ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಜನತಾದಳದ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಅಥವಾ ಯಾವುದೇ ರಾಜ್ಯ ಆಗಿರ್ಬೋದು, ಈ ರೀತಿಯ ಒಂದು ಪ್ರಪಾತದ ಮಳೆ ಅಕಾಲಿಕವಾಗಿ ಬಂದಾಗ, ಯಾಕೆಂದ್ರೆ ಈಗ ಎಲ್ಲಾ ಕಡೆ ಕೆಲಸ ನಡೀತಾ ಇದೆ, ಎಲ್ಲಾ ಕಡೆ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ, ಎಲ್ಲಾ ಕಡೆ ಇದ್ರದ್ದು ಕೇಬಲ್ಸ್ ಎಲ್ಲ ಡಕ್ಟ್ ಟೈಪ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇದು ಇನ್ನು ಮುಂದೆ ಇನ್ನೊಂದು ತಿಂಗಳು, 1.5 ತಿಂಗಳು ಏನು ಕಂಪ್ಲೀಟ್ ಮಾನ್ಸೂನ್ ಬರುತ್ತೆ, ಅದಕ್ಕಿಂತ ಮುಂಚೆ ಮುಗಿಸೋಣ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸ. ಮೆಟ್ರೋದಂತೂ ನಡೀತಾನೆ ಇರ್ಬಿಡಿ, ಅದನ್ನ ನಾವು ಸೀಸನಲ್ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬಿಬಿಎಂಪಿ ಅವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ನೀಟಾಗಿ ಎಚ್ಚೆತ್ಕೊಂಡು ಇದ್ರಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಕೆಲವು ಇದನ್ನ ಹಾಕೊಂಡಿದ್ರು. ಆದ್ರೆ ಇದು ಅಕಾಲಿಕ ಮಳೆ. ನೀವೇ ಹೇಳಿದ್ರಿ ಮಳೆ ನಿಲ್ಸಕ್ಕಾಗಲ್ಲ, ಬರಕ್ಕೂ ಆಗಲ್ಲ ಅಂತ. ಹೌದು. ಆಮೇಲೆ ಅಕಾಲಿಕವಾಗಿ ಏನೋ ಬಂದು ಹೋಯ್ತು ಅಂತಕ್ಕಂಥದ್ದು ಅಲ್ಲ, 130 ಸೆಂಟಿಮೀಟರ್ ಸಾಮಾನ್ಯ ಮಳೆ ಅಲ್ಲ. ಹಂಗಾಗಿ ಮಳೆ ಆದಾಗ, ಸಾರಿ ಟು ಇಂಟರಪ್ಟ್, ನನ್ನ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅಕಾಲಿಕ ಮಳೆ ಬಂತು, ಸರ್ಕಾರ ಏನ್ ಮಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ಕೇಳಿಲ್ಲ. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಎಂಥದ್ದೇ ಒಂದು ಸಣ್ಣ ಮಳೆ ಬಂದ್ರು ಅಥವಾ ಒಂದು 10 ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಈ ರೀತಿ ಮಳೆ ಆಗಿಲ್ಲ ಅಂತಾನೆ ಇಟ್ಕೊಳ್ಳೋಣ, ರೆಕಾರ್ಡ್ ಬ್ರೇಕ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನು, ಅನಧಿಕೃತ ಲೇಔಟ್ಗಳು, ಎಲ್ಲೆಲ್ಲಿ ಮನೆ ಕಟ್ಟೋದಕ್ಕೆ ಸೂಕ್ತ ಅಲ್ಲ ಅಲ್ಲೆಲ್ಲ ಮನೆ ಕಟ್ಟೋದಕ್ಕೆ ಅವಕಾಶ, ಎಲ್ಲೆಲ್ಲಿ ಕಾಮಗಾರಿಗಳು ಸರಿಯಾಗಿ ಆಗಬೇಕು ಅಲ್ಲೆಲ್ಲ ಅವೈಜ್ಞಾನಿಕ ಕಾಮಗಾರಿಗಳು, ಈ ರಾಜಕಾಲುವೆ ಒತ್ತುವರಿ ಆ್ಯಂಡ್ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಇರೋದು. ಮಳೆನ ನೀವು ತಡೆಯೋಕ್ಕಾಗಲ್ಲ, ನಾನು ತಡೆಯೋಕ್ಕಾಗಲ್ಲ, ಅದು ಗೊತ್ತಿರೋ ವಿಚಾರ. ಬಟ್ ಆ ಮಳೆ ಬಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತಲ್ಲ, ಅದಕ್ಕೆ ನಾವು ಯಾಕೆ ಮೆಷರ್ಸ್ ತಗೊಳ್ಳಲ್ಲ? ಮಳೆ ಬಂದಂತ ಸಮಯದಲ್ಲಿ ಮಾತ್ರ ಯಾಕೆ ಯೋಚನೆ ಮಾಡ್ತೀವಿ? ಯಾಕೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಯಾಕೆ? ಇಲ್ಲ ಇಲ್ಲ ಇಲ್ಲ, ನಾನು ಮಾತಾಡ್ತೀನಿ. ಐಮ್ ಸಾರಿ, ಸಿಎಂ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೋಣ. 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ಇವು 44 ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದ್ರೆ, ಸಾಯಂಕಾಲದ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ, ತೊಂದರೆ ಆಗುತ್ತೆ, ಜನರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾಳಿದ್ದು ಮತ್ತೆ ಕತ್ಲೆ ಆಗ್ತದೆ, 6 ಗಂಟೆ ಆದ್ರೆ ಕತ್ಲೆ ಆಗ್ಬಿಡ್ತದೆ, ಅಲ್ಲಿ ನೋಡೋಕ್ಕಾಗೋದಿಲ್ಲ, ಜನಗಳ ಜೊತೆನೂ ಮಾತಾಡೋಕ್ಕಾಗಲ್ಲ. ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹವಾಲನ್ನು ಕೂಡ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾಳಿದ್ದು ಇಡೀ ದಿನ ನಗರ ಪ್ರದಕ್ಷಿಣೆ ಮಾಡ್ತೀವಿ, ನಾನು ಡಿ ಕೆ ಶಿವಕುಮಾರ್
ಮತ್ತು ಬೆಂಗಳೂರು ನಗರದ MLAಗಳು ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತು ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ, ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ಜನರ ಜೊತೆ ಮಾತಾಡಿ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ DK ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ. ಈಗ ನಾನು ಯಾಕೆ ಹೋಗಲ್ಲ ಅಂತಂದರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದರೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ನಾಳಿದ್ದು ಹೋಗ್ತೀನಿ. ಅವರಿಗೆ ರೆಡಿ ಇದ್ದೀರಾ? ಇವತ್ತು ರೆಡಿ ಇದ್ದೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಬಸ್ಗಳೆಲ್ಲ ಮಾಡಿದ್ದೆ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ಆಮೇಲೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಬ್ಬರು ಗೋಡೆ ಬಿದ್ದು ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಸತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮಗಳು ಸತ್ತಿದ್ದಾಳೆ. ಅವಳಿಗೆ ಸರ್ಕಾರದಿಂದ ಅಂದರೆ ಕಾರ್ಪೊರೇಷನ್ನಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಸೊ ಅದರಿಂದ ಅವ್ರ ಪ್ರಾಣಕ್ಕೆ ಅಂತ ಅಲ್ಲ, ನಾವು ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಇದನ್ನು ಇವತ್ತು ನಾನು ಹೋಗಲ್ಲ, ನಾಳಿದ್ದು ಬೆಳಿಗ್ಗೆ ಹೋಗ್ತೀನಿ. ಇವತ್ತು DK ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ. ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತು ಮಂತ್ರಿಗಳು MLAಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀವಿ. ಅದೇ ಹೇಳಿದ್ನಲ್ಲಪ್ಪ, ಸೂಕ್ಷ್ಮ ಪ್ರದೇಶಗಳೆಲ್ಲ ಗುರುತಿಸಿದ್ದೀವಿ. 210 ನಾವು ಅದನ್ನ ಗುರುತಿಸಿದ್ದು ಹಿಂದೆ 210 ಜಾಗಗಳನ್ನ 166 ಆಗಿದ್ದಾವೆ. ಈಗ 198 ಇದ್ದಿದ್ದು ತಿರ್ಗಾ ಇನ್ನೊಂದಷ್ಟು ಆ್ಯಡ್ ಆಯ್ತು. 210ರಲ್ಲಿ 162 ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದೀವಿ. 166 ಕೆಲಸ ಮುಗಿಸಿದೀವಿ. ಇನ್ನ 44 ಇದೆ. ಅದರಲ್ಲಿ 24 ತೆಗೆದುಕೊಂಡಿದೀವಿ. ಇನ್ನು 24 ಮಾಡಬೇಕು. ನಂಬರ್ 1 ಟ್ರಾಫಿಕ್ ಪೊಲೀಸ್ ಅವರು ಕೂಡ 132 ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಇದ್ರ ಒಳಗಡೆನೆ ಇದು ಬಹಳ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನೆಲ್ಲ ಕೂಡ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ 82 ಮುಗಿಸಿದ್ದೀವಿ. 41 ಕೂಡ ಉಳ್ಕೊಂಡಿದೆ. ಸೊ ಇದನ್ನೆಲ್ಲ ಮಾಡಿದ್ವಿ. ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರು ಏನೇನು ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ ಅದನ್ನು ಕೆಲಸ ತೆಗೆದುಕೊಳ್ಳೋಕ್ಕೆ ಈಗಾಗಲೇ ನಾವು ತಗೊಂಡಿದ್ದೀವಿ. ನಾವು ಕೆಲಸ ಆಲ್ಮೋಸ್ಟ್ ಆಗ್ತದೆ. ಮೇಜರ್ ಏನಪ್ಪ ಅಂತಂದ್ರೆ ಇಲ್ಲಿ 2 ವಿಚಾರ. ಸಿಲ್ಕ್ ಬೋರ್ಡ್ ಜಂಕ್ಷನ್ ತಗೊಂಡು, ಆಮೇಲೆ ಈ ಹೆಬ್ಬಾಳು ಆದಮೇಲೆ ಮುಂದಕ್ಕೇನು ಆ ನೀರು ಇದೆಯಲ್ಲ ಯಲಹಂಕ ಆ ಪೋರ್ಷನ್ ಆ ಭಾಗದಲ್ಲಿ ಇವತ್ತೂ ಅಲ್ಲೇ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು. ಅದನ್ನ 1-2 ಪಾಯಿಂಟ್ ಇದೆ. ರೈಲ್ವೆ ಪಾಯಿಂಟ್ ಇದೆ. ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ. ಅವ್ರು ರೈಲ್ವೆನೇ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆಂದ್ರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಂತ ವೆಂಟು ಅದು ಬಹಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ. ವೆಂಟು ಆ ನೀರು ಹೋದರೆ ಕಂಪ್ಲೀಟ್ ಎಲ್ಲ ಮುಂದಕ್ಕೆ ಅನುಕೂಲ ಆಗ್ತದೆ. ಮಾನ್ಯತಾ ಟೆಕ್ ಪಾರ್ಕು ಅಲ್ಲಿ ಕೆಲವರು ಯಾರೋ ಕೋರ್ಟ್ ಸ್ಟೇ ತಂದಿದ್ದಾರೆ ಆ ಒಂದು ವಿಚಾರದಲ್ಲಿ. ನಾವು ಇಲ್ಲಿ ಕೆಲಸ ಮಾಡ್ಬಿಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ವಾರ್ನ್ ಮಾಡಿದ್ವಿ. ನಾವು ಹಿಂದೆನೇ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದೆ. ನಾನು ಲಾಸ್ಟ್ ಟೈಮ್ ನಾನೇ ಸ್ಪಾಟ್ಗೆಲ್ಲ ಹೋಗಿದ್ದೆ. ನಾನು ಅಲ್ಲಿ ಅವರು ಕಂಪ್ಲೀಟ್ ನಾವೆಲ್ಲ ಬಗ್ಸಿ ನೀರನ್ನ ಫ್ಲೋ ಮಾಡಿದ್ವಿ. ಇದೊಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ. ಪ್ರತಿ ವರ್ಷ 5 ಬೆಳೆ ಬರ್ತದೆ, ಬೆಳೆ ಆಗಲ್ಲ, ಮಳೆ ಬಂದು ಮತ್ತೆ ಅದೇ ಸಮಸ್ಯೆ. ಕಡಿಮೆ ಆಗಿದೆಯಲ್ಲ ನಂಬರ್ ಕಡಿಮೆ ಆಗಿದೆಯಲ್ಲ, ಬರೀ 44 ಬಂದಿದೆಯಲ್ಲ. ನೋಡಿದ್ರಲ್ಲ ನೀವು
ಇವತ್ತೆಲ್ಲ ನೋಡ್ಬೇಕು. ಗಾಡಿಗಳು ಸಾಕಾಗಿದೆ. ಈಗ ಸರ್, ಈಗ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ, ಜನಪ್ರತಿನಿಧಿಗಳಿಂದ ಕಾರ್ಪೊರೇಟ್ಗಳಿಂದ ಅಂತ ಎಲ್ಲೇ ಒಂದು ಸಾರ್ವಜನಿಕರು ಒಪ್ಪಿಕೊಂಡು ಅಧಿಕಾರಿಗಳು ಯಾರು ಇರ್ತಾರೆ ಅಂತ ಗೊತ್ತಾಗಲ್ಲ ಅಂತ. ಮನೆ ಯಾರು ಬಂದಿಲ್ಲ BMC ನಾನು ಅಧಿಕಾರಿಗಳು ಕೈಗೆ ಸಿಗ್ತಾರೆ, ಯಾಕೆ ಸಿಗೋದಿಲ್ಲ? ಅಲ್ಲ ಸರ್, ಇಲ್ಲೇ ಬರೀ ಮೀಟಿಂಗ್ ಸಿಗಲ್ಲ, ಏ ಹಾಗೇನಿಲ್ಲ, ಒಬ್ಬ ಅಧಿಕಾರಿನೂ ಸಿಗಲ್ಲ. ಹಾಗೇನಿಲ್ಲ. ಅಧಿಕಾರಿಗಳು ಕೈಗೂ ಸಿಗ್ತಾರೆ, ಅವರು ಕೆಲಸನೂ ಮಾಡಬೇಕಾಗುತ್ತೆ. ಈಗ ಅಧಿಕಾರಿಗಳೇ ಮಾಡಬೇಕಲ್ಲ ಕೆಲಸನ. 210 ತಗ್ಗು ಪ್ರದೇಶಗಳನ್ನು ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ ಗುರುತಿಸಿ ಈಗ 166 ಕಂಪ್ಲೀಟ್ ಆಗಿದ್ದಾವೆ. ಈಗ 44ರಲ್ಲಿ 20 ಕೆಲಸ ಪ್ರಾರಂಭ ಶುರು ಮಾಡಿದ್ದಾರೆ. ಇನ್ನು 24 ಮಾಡಬೇಕು, ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ಕೆರೆಗಳಿದ್ದಾವಲ್ಲ, ಇದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ? ನೀವು ಹೋಗೋ ರಸ್ತೆನಲ್ಲಿ ಇವತ್ತು 4 ಕಡೆ ಮರ ಬಿದ್ದಿದೆ ಸರ್. ಕಾರು ಅಲ್ಲೆಲ್ಲ ಮರಗಳೆಲ್ಲ ಅವೆಲ್ಲ ತೆಗೆದಾಕ್ತಾರೆ. ಟ್ರಾಫಿಕ್ ಪೊಲೀಸ್ನವರು ಆದಾಗ ರಾಜಕಾರಣಿ ಒತ್ತುವರಿ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. 33 ಖಾಯಂ ಟೀಮ್ಸ್ ಇದೆ, 13 ರ್ಯಾಪಿಡ್ ಟೀಮ್ಸ್ ಇದೆ. ನೋಡಪ್ಪ, 3+13 ಈ ಮರಗಳನ್ನ ಕೂಡಲೇ ತೆರವು ಮಾಡಲಿಕ್ಕೆ 33 ಇದು ಖಾಯಂ ಟೀಮ್ಸ್ ಕಾಯಂ ಇದಾವೆ, ಟೀಮ್ಗಳಿದಾವೆ. ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ. ರಾಜಕಾಲುವೆ ವಿಚಾರ ಸರ್, ಪ್ರತಿ ಬಾರಿ ಈ ತರ ವಿಚಾರ ಮುನ್ನೆಲೆಗೆ ಬರುತ್ತೆ. ಬಟ್ ನಿಮ್ಮ ಹಿಂದಿನ ಅವಧಿಯಲ್ಲೂ ಕೂಡ ರಾಜಕಾಲುವೆ ತೆರವಿಗೆ ಸಾಕಷ್ಟು ಕ್ರಮಗಳಾಗಿತ್ತು, ಅದು ಅಲ್ಲಿಗೆ ನಿಂತಂಗಾಯ್ತು ಸರ್. ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನೋದಿದೆ ಸರ್ಕಾರದಲ್ಲಿ ರಾಜಕಾಲುವೆ ವಿಚಾರದಲ್ಲಿ ಅನ್ನೋದು ಆರೋಪ ಮೊದಲಿಂದಲೇ ಇದೆ. ಇಲ್ಲ, ಯಾರು ಶ್ರೀಮಂತರು ಇಲ್ಲ, ಬಡವರು ಇಲ್ಲ. ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಕಾನೂನು ದೃಷ್ಟಿನಲ್ಲಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ. ಶ್ರೀಮಂತರು ಬಡವರು ಅಂತ ತಾರತಮ್ಯ ಮಾಡಲ್ಲ. 7,326 ಒತ್ತುವರಿಯನ್ನು ತೆರವುಗೊಳಿಸಿದೆ. ಆಮೇಲೆ ನೋಡಪ್ಪ, ಕೇಳಿಲ್ಲಿ ಸುಮಾರು 4,292 ಒತ್ತುವರಿಗಳಾಗಿದ್ದಾವೆ. ಅದರಲ್ಲಿ 2,323 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 2,326 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 4,292 ಒತ್ತುವರಿಗಳಾಗಿದ್ದಾವೆ. ಇನ್ನೂ ಕೆಲವೆಲ್ಲ 50% ಆಗಿದೆ, ಇನ್ನ 50% ಆಗಿದೆ. ಮತ್ತೆ ಒತ್ತುವರಿ ಆಗ್ತಾ ಇದೆ. ಇಲ್ಲ, ಒತ್ತುವರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಸೂಚನೆಯನ್ನ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನೀವೆಲ್ಲ ಇಂಗ್ಲಿಷ್ನವ್ರ? ಸಿ, ಡೇ ಆಫ್ಟರ್ ಟುಮಾರೋ ಐ ಆಮ್ ಗೋಯಿಂಗ್ ರೌಂಡ್ ದಿ ಬೆಂಗಳೂರು ಸಿಟಿ along with D.K. Shiv-Kumar, who is a Bengaluru Development Minister and also Deputy Chief Minister. So I visit all the places wherever affected areas are there, and wherever water is entered the roads and given problems to the public, and all those places I have visited. ನಾಳೆ ಸಾಧನಾ ಸಮಾವೇಶಕ್ಕೆ ಹೋಗಲೇಬೇಕು, ಹಾಗಾಗಿ ನಾಡಿದ್ದು ನಾವು ಸಿಟಿ ರೌಂಡ್ಸ್ ಅನ್ನ ಹಾಕ್ತೀವಿ ಅಂತ ಸಿಎಂ ಸುದ್ದಿಗೋಷ್ಠಿಯನ್ನ ಬಿಬಿಎಂಪಿ ವಾರ್ ರೂಮ್ ಅಲ್ಲಿ ನಡೆಸಿ ಹೇಳ್ತಾ ಇದ್ರು. ಮತ್ತೆ ಎಷ್ಟು ಎನ್ಕ್ರೋಚ್ ಆಗಿತ್ತು, ಏನೇನನ್ನ ತೆರವುಗೊಳಿಸಿದೀವಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು.